ಅವರು ಬೇರೆ ವಿಷಯದಿಂದ ಕಾಲ್ ಮಾಡಿ ನಾರ್ಯಾ ರಂಡಿ ಮಗ ಹಂಗ ಹಿಂಗ ಮನಿಗ್ ಬಂದ ಬೆಂಕಿ ಸುಡ್ತೇವು ಅವ್ನಿಗೆ ಕ್ಲಾಸ್ ಮಾಡ್ತೇವು ಹುಡುಗರಿಗೆ ಹಚ್ಚಿ ಕಳತನ ಹಾಕಿ ದಂಧ ಮಾಡಿಸೋದು. ಇಷ್ಟೆಲ್ಲ ಆದ್ರೂ ಹೊರತಿ ಪೊಲೀಸ್ ಸ್ಟೇಷನ್ PSI ಸಾಹೇಬ್ರು FR ತಗೊಂಡಿಲ್ಲ. ಕೋರ್ಟದಿಂದ FR ಆಗೈತ್ರಿ. ಯಾರಿಗ್ರಿ ಅವ್ರು ಒಟ್ರ ಮೇಲೆ ಹೆಂಗ್ರಿ? ಆರು ಮಂದಿನೇ ಆಗೈತಿ. ಈಗ FR ಅಂದ್ರೆ ಅವ್ರು ಏನ್ ಮಾಡವ್ರಿ? ಈಗ ಒಯ್ತಾರ ಹೆಂಗ್ ಏನ್ ಮಾಡ್ತಾರ್ರಿ ಅವ್ರಿಗೆ? ಇಲ್ಲಿಗೆ ಹಾಕ್ಬೇಕ್ರಿ. ಇಲ್ಲಿಕಂದ್ರೆ PSI ಸಸ್ಪೆಂಡ್ ಆಗ್ತಾನ್ರಿ ನನ್ ಕೈಯಾಗ. PSI ದುಡ್ಡು ತಗೊಂಡು ಇವೆಲ್ಲ ಅವ್ರಿಗೆ FR ತಗೊಂಡಿಲ್ಲ ಅಂತೇಳಿ ಅಂದಿದ್ದು ಕೇಳಿರಲ್ಲ? ಅದಕ್ಕೆ ಕೇಳಿನಲ್ರಿ. ಮತ್ತ ಟಗರ್ ಹೆಂಗ್ ಬಿಡ್ತಾರ ನಂದು ಸಾಲಿ ನನ್ನಲ್ಲಿ ಸಾಲಿ ಕಲ್ಕೊಂಡು ಇವ್ರು ನನ್ನ ಉಪಕಾರ ತಗೊಂಡು ಎಲ್ಲಾ ಮಾಡಿ ನನ್ನ ಗಂಗಾಳದಾಗ ಅನ್ನ ತಿಂದು ನನಗೆ ಕಡಿತೀನಿ ಬಡಿತೀನಿ ಅಂದ್ರ ನೋಡ್ತು ನನಗೇನು ಗೊತ್ತೇ ಇಲ್ಲ ನೋಡ್ರಿ ಮುಂದಿನ ದಾರಿ ಇವ್ರಿಗೆ ಯಾರು ಎಲ್ಲಿ ಕಟ್ ಮಾಡ್ಬೇಕು ನನಗೆ ಗೊತ್ತಿಲ್ರಿ. ಭೀಮಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. 10 ವರ್ಷಗಳ ಹಿಂದೆ ನಕಲಿ ರಕ್ತ ಮಾರಾಟ ಮಾಡುವ ಮೂಲಕ ಜೈಲು ಸೇರಿದ ವ್ಯಕ್ತಿ ಈಗ ಪಡಿತರ ಅಕ್ಕಿ ವ್ಯಾಪಾರಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೋರ್ತಿ ಸರಹದ್ದಿನ ಹಡಲಸಂಗ LT4 ನಿವಾಸಿ ನಾರಾಯಣ ಲಕ್ಷ್ಮಣ ನಾಯಕ ಎಂಬ ವ್ಯಕ್ತಿ 2010 ನಕಲಿ ರಕ್ತ ವ್ಯಾಪಾರ ವಹಿವಾಟು ನಡೆಸಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವ ಮೂಲಕ ಜೈಲು ಪಾಲಾದ ವ್ಯಕ್ತಿ ಪ್ರಕರಣದಿಂದ ಹಿಂದಿನ ವರ್ಷ ಖುಲಾಸೆ ಆಗಿರುವನು ಈಗ ಇದೇ ನಾರಾಯಣ ನಾಯಕ ಎಂಬುವನ ಕಳೆದು 8 ವರ್ಷಗಳಿಂದ ಹೋರ್ತಿ ಪಟ್ಟಣದಲ್ಲಿ ಹೆಸರಿಗೆ ಎಲೆಕ್ಟ್ರಿಕಲ್ ಅಂಗಡಿಯೊಂದು ನಡೆಸಿಕೊಂಡು ಜೊತೆಗೆ ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡುವ ಕೆಲಸಕ್ಕೆ ಕೈ ಹಾಕಿ ಲಕ್ಷಾಂತರ ಹಣ ಸಂಪಾದನೆ ಮಾಡಿ ಶ್ರೀಮಂತನಾಗಿರುವ ಆ ಒಂದು ಕಾರಣ ತನ್ನ ಕೈ ಕೆಳಗೆ ಕೆಲಸ ಮಾಡುವ ಗೂಡ್ಸ್ ಟೆಂಪೋ ಡ್ರೈವರ್ ಮತ್ತು ಟೆಂಪೋ ಮಾಲೀಕರಾದ ಪರಶುರಾಮ ಒಡೆಯರ್ ಮತ್ತು ವೈದ್ಯನಾಥ್ ರಾಠೋಡ ಇವರಿಬ್ಬರ ಗಾಡಿ ಬಾಡಿಗೆ ಮತ್ತು ಸಂಬಳ ಕೊಡದೆ 6 ತಿಂಗಳುಗಳ ಕಾಲ ನಿರಂತರವಾಗಿ ಸತಾಯಿಸಿದಕ್ಕೆ ಇವರಿಬ್ಬರು ತಮ್ಮ ಗಾಡಿ ಬಾಡಿಗೆ ಮತ್ತು ಸಂಬಳ ಬೇಡಿಕೆ ಇಡುವ ಮೂಲಕ ನಾಯಕನ ಸಹವಾಸದಿಂದ ದೂರವಾಗಿದ್ದಾರೆ. ಈಗ ನಾರಾಯಣ ಇವರಿಬ್ಬರಿಗೂ ಅಕ್ಕಿ ವ್ಯಾಪಾರ ಆರೋಪದ ಮೇಲೆ ಬಂಧಿಸಿ ನಿಮ್ಮಿಬ್ಬರ ಗೂಡ್ಸ್ ಗಾಡಿಗಳನ್ನು ಪೊಲೀಸ್ ಇಲಾಖೆಯಿಂದ ಸೀಜ್ ಮಾಡಿಸುವುದಾಗಿ ಹೆದರಿಸುವ ಕೆಲಸ ಮುಂದುವರೆಸಿದ್ದಕ್ಕೆ ಪರಶುರಾಮ ಒಡೆಯರ್ ಎಂಬುವನು ತನಗೆ ನಿನ್ನ ಸಹವಾಸವೇ ಬೇಡ ಎಂದು ಹೇಳುತ್ತಾ ನಾರಾಯಣನಿಗೆ ಬಾಡಿಗೆ ಹಣ ಮತ್ತು ತನ್ನ ಪಗಾರ ಕೊಡಲು ಕೇಳಿಕೊಂಡಿರುವ ನಾರಾಯಣ ತನ್ನ ಹಣದ ಅಹಂಕಾರದಿಂದ ಇವನಿಗೆ ಮನಸ್ಸಿಗೆ ಬಂದಂತೆ ಮಾತನಾಡಿ ಜಾತಿ ನಿಂದನೆ ಪ್ರಕರಣ ಹಾಕಿ ಜೈಲಿಗೆ ಹಾಕುವ ಧಮಕಿ ಹಾಕಿರುವ ಬಗ್ಗೆ ಪರಶುರಾಮ ಆರೋಪ ಮಾಡಿದ್ದಾರೆ. ಇಲ್ಲಿ ಪರಶುರಾಮ ಒಡೆಯರ್ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಎಂಬ ಒಂದು ಕಾರಣಕ್ಕೆ ನಾರಾಯಣ ನಾಯಕ ತಾನು ಬಂಜಾರ ಸಮುದಾಯದ ವ್ಯಕ್ತಿ ದಲಿತ ಎಂಬ ಒಂದು ಕಾರಣ ತೋರಿಸಿ ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಹೆದರಿಕೆ ಹಾಕುತ್ತಿದ್ದಾರೆ ಎಂದು ಪರಶುರಾಮ ಆರೋಪ ಮಾಡಿದ್ದಾರೆ. ಹೀಗಿರುವಾಗ ಇವರಲ್ಲಿ ವೈದ್ಯನಾಥ್ ರಾಠೋಡ ಎಂಬುವನು ನಾರಾಯಣ್ ನಾಯಕನಿಗೆ ಸಹೋದರ ಸಂಬಂಧಿಯಾಗಿರುವ ಕಾರಣಕ್ಕೆ ಇವನ ಮೇಲೆ ಜಾತಿ ನಿಂದನೆ ಹಾಕುವ ಪ್ರಶ್ನೆಯೇ ಬರುವುದಿಲ್ಲ. ಆದರೂ ವೈದ್ಯನಾಥ್ ಮತ್ತು ಈತನ ತಂದೆಯ ಮೇಲೆ ನಾರಾಯಣ್ ತನ್ನನ್ನು ಕೊಲೆ ಬೆದರಿಕೆ ಹಾಕಿ ಹೊಡಿಬಡಿ ಮಾಡಿರುವ ಆರೋಪ ಹೊರಿಸಿ ದೂರು ನೀಡಲು ಹೋರ್ತಿ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹೀಗಿರುವಾಗ ಇವರಲ್ಲಿ ವೈದ್ಯನಾಥ್ ರಾಠೋಡ ಎಂಬುವನು ನಾರಾಯಣ್ ನಾಯಕನಿಗೆ ಸಹೋದರ ಸಂಬಂಧಿಯಾಗಿರುವ ಕಾರಣಕ್ಕೆ ಇವನ ಮೇಲೆ ಜಾತಿ ನಿಂದನೆ ಹಾಕುವ ಪ್ರಶ್ನೆಯೇ ಬರುವುದಿಲ್ಲ. ಆದರೂ ವೈದ್ಯನಾಥ್ ಮತ್ತು ಈತನ ತಂದೆಯ ಮೇಲೆ ನಾರಾಯಣ್ ತನ್ನನ್ನು ಕೊಲೆ ಬೆದರಿಕೆ ಹಾಕಿ ಹೊಡಿಬಡಿ ಮಾಡಿರುವ ಆರೋಪ ಹೊರಿಸಿ ದೂರು ನೀಡಲು ಹೋರ್ತಿ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವರು ನಾರಾಯಣನ ದೂರನ್ನು ಆಲಿಸಿ ಆರೋಪಿತರನ್ನು ಠಾಣೆಗೆ ಕರೆಯಿಸಿ ವಿಚಾರಣೆ ನಡೆಸಿದಾಗ ಆರೋಪಿತರೆಲ್ಲರೂ ನಾರಾಯಣನಿಂದ ತಮಗೆ 6 ತಿಂಗಳಿನಿಂದ ಬರದಿರುವ ಪಗಾರ ಮತ್ತು ಗಾಡಿ ಬಾಡಿಗೆ ಕೇಳಿದಕ್ಕೆ ಈತನು ತಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಹಣ ಕೊಡಬಾರದ ಮನಸ್ಸಿನಿಂದ ಈ ರೀತಿ ಆರೋಪ ಮಾಡಿರುವ ಬಗ್ಗೆ ಹೇಳಿಕೆ ನೀಡಿ ಠಾಣೆಯಿಂದ ಹೊರಟು ಬಂದಿದ್ದಾರೆ. ಆಗ ನಾರಾಯಣ ನಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬರ ಮೇಲೂ ಕೂಡ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಊರಿನಲ್ಲಿ ಅಪಪ್ರಚಾರ ಮಾಡುವುದರೊಂದಿಗೆ ತಾನು ದುಡಿದವರಿಗೆ ಹಣ ಕೊಡಬೇಕಾಗಿರುವುದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದಾನೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಪರಶುರಾಮ ಮತ್ತು ವೈದ್ಯನಾಥ್ ಈಗ ಇತ್ತ ತಮ್ಮ ಗೂಡ್ಸ್ ಗಾಡಿಗಳ ಕಂತು ಕಟ್ಟದೆ ತಮ್ಮ ಜೀವನ ನಡೆಸಲು ಪರಿತಪಿಸುವಂತಾಗಿದೆ. ನಾರಾಯಣ್ನಿಂದ ನಿರಂತರವಾಗಿ ನೀಡುವ ಒಂದು ಮಾನಸಿಕ ಹಿಂಸೆಯಿಂದ ಸಹಿಸಿಕೊಳ್ಳಲಾದ ಪರಿಸ್ಥಿತಿ ಎದುರಿಸುವ ಸನ್ನಿವೇಶ ನಿರ್ಮಾಣ ಆಗಿರುವ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾರಾಯಣ ಮೂಲತಃ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡುವ ವ್ಯಕ್ತಿ ಗೂಡ್ಸ್ ಗಾಡಿಗಳ ಮಾಲೀಕರಿಗೆ ನಿರಂತರವಾಗಿ ಕೆಲಸ ಕೊಡುವ ಆಸೆ ತೋರಿಸಿ ಹೆಚ್ಚಿನ ಬಾಡಿಗೆ ನೀಡುವ ಆಮಿಷಕ್ಕೆ ಬಲಿಯಾಗಿಸಿ ಗಾಡಿ ಬಾಡಿಗೆ ಕೇಳಲು ಶುರುವಾಯಿತು ಎಂದಾಗ ಗಾಡಿ ಮಾಲೀಕರನ್ನು ಮಾಲಿನ ಸಮೇತವಾಗಿ ಪೊಲೀಸರ ಕೈಗೆ ಸಿಕ್ಕಿಸಿ ಬಿಡುವ ಯೋಚನೆ ಮಾಡುವುದು ಸಾಮಾನ್ಯವಾದ ಚಾಳಿಯಾಗಿಸಿಕೊಂಡಿರುವ ಏಕೆಂದರೆ ಒಮ್ಮೆ ಠಾಣೆಯಲ್ಲಿ ಕೇಸು ದಾಖಲಾದರೆ ಗಾಡಿ ಬಿಡುಗಡೆ ಆಗುವ ಮಾತಿಲ್ಲ. ಇನ್ನು ಗಾಡಿ ಮಾಲೀಕರು ಜೈಲು ಪಾಲಾಗುವಲ್ಲಿ ಸಂದೇಹವಿಲ್ಲ.
ತನಗಾಗುವ ನಷ್ಟ ಕೇವಲ ಒಂದು ದಿನದ ಹಣ ಹೂಡಿಕೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡ ನಾರಾಯಣ್ ಯಾವುದೇ ರೀತಿಯ ಸಂಚು ರೂಪಿಸುವಲ್ಲಿ ಹಿಂದೇಟು ಹಾಕುತ್ತಿರಲಿಲ್ಲ ಎಂಬುದನ್ನು ತಿಳಿದುಕೊಂಡ ಪರಶುರಾಮ ಮತ್ತು ವೈದ್ಯನಾಥ್ ಇಬ್ಬರೂ ಈಗ ನಾರಾಯಣನ ಹಿಂಸೆ ಮತ್ತು ಆರೋಪಕ್ಕೆ ರೋಸಿ ಹೋದ ಬಗ್ಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾರಾಯಣ ನಾಯಕ ಮಾನವ ಜೀವದ ಜೊತೆಗೆ ಚೆಲ್ಲಾಟವಾಡಿ ನಕಲಿ ರಕ್ತ ಸರಬರಾಜು ಮಾಡುವ ಮೂಲಕ 2010ರಲ್ಲಿ ಜೈಲು ಸೇರಿ ಬಂದ ವ್ಯಕ್ತಿ. ಈತನು ಯಾವ ಹಂತಕ್ಕಾದರೂ ಇಳಿಯುವುದಕ್ಕೆ ಹಿಂದೇಟು ಹಾಕುವ ವ್ಯಕ್ತಿ ಅಲ್ಲ ಎಂಬುದು ಅರಿತು ತಮಗೆ ಇವನಿಂದ ನ್ಯಾಯ ಒದಗಿಸಲು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ದಾರೆ. ಹೋರ್ತಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಕೂಡ ನಾರಾಯಣನ ಸಹೋದರಿಯ ಗಂಡನಾಗಿದ್ದರು. ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ನಮ್ಮನ್ನು ಠಾಣೆಗೆ ಕರೆಯಿಸಿ ಕೂಲಂಕಷವಾಗಿ ವಿಚಾರಣೆ ಮಾಡಲಾಗಿ ಯಾರ ತಪ್ಪು ಎಂಬುದನ್ನು ಗಮನಿಸಿದ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ನಮ್ಮನ್ನು ಬಿಟ್ಟು ಕಳುಹಿಸಿದ ಕಾರಣಕ್ಕೆ ಅವರ ಮೇಲೆ ಸಹ ಲಂಚದ ಆರೋಪ ಮಾಡಿದ ನಾರಾಯಣ ಬರೀ ತಾನು ಹೇಳಿದ್ದಷ್ಟನ್ನು ಮಾತ್ರ ನಂಬಬೇಕು ಎಂಬ ಒತ್ತಡ ಹೇರುವ ಮನಸ್ಥಿತಿಯನ್ನು ಹೊಂದಿರುವ. ಸುಮಾರು 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಸುದ್ದಿಗಳನ್ನು ಹಾಕುವ ಮೂಲಕ ನಮ್ಮ ತೇಜೋವಧೆ ನಡೆಸಿದರಿಂದ ನಾವು ಕೂಡ ಕಾನೂನಿನ ಪ್ರಕಾರ ದೂರು ದಾಖಲಿಸುವ ಬಗ್ಗೆ ಊರ ಹಿರಿಯರ ಗಮನಕ್ಕೆ ತರುವುದಾಗಿ ಹೇಳಿದರು. ಜೊತೆಗೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ನಾರಾಯಣ್ ನಾಯಕ ಎಂಬ ಅಕ್ಕಿ ಕಳ್ಳನ ಕಪಿ ಮುಷ್ಟಿಯಿಂದ ತಮಗೆ ಬಚಾವ್ ಮಾಡುವ ಮೂಲಕ ತಮ್ಮ ದೈನಂದಿನ ಬದುಕಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕಲು ಇವನಿಂದ ಮುಕ್ತಿಪಡಿಸಿ ನ್ಯಾಯ ಒದಗಿಸಲು ಮನವಿ ಮಾಡಿದ್ದಾರೆ. ನಾನು ಹೊರ್ತಿಯಲ್ಲಿ ಗಾಡಿ ಬಾಡಿಗೆಗಾಗಿ ನಿಂತಿರ್ತಿದ್ರಿ. ನಿಂದ್ರನ ನಾರಾಯಣ ದೋಸ್ತಿದ್ರಿ ನಂದು. ಅವನೇನಂದ ಈ ಥರ ಸುಮ್ಮನೆ ನಿಂತು ಯಾಕೆ ಕಂತು ವೇಸ್ಟ್ ಮಾಡ್ತಪ್ಪ, ಮೈಮೆ ಬರ್ತದ, ನನ್ನ ಹತ್ರ ಕೆಲಸ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗೋಣ ನನಗೆ ಏನೂ ಗೊತ್ತಿದ್ದಿತ್ತಿಲ್ಲ ರೀ. ಇದು ಅಕ್ಕಿದ್ದು ಒಂದು 2 ನಂಬರ್ ಕಳ್ಳ ಸಾಗಾಣಿಕೆ ಅಕ್ಕಿ ಅಂತ ನನಗೇನೂ ಗೊತ್ತಿಲ್ಲ ರೀ. ನಿನಗೆ ಬಾಡಿಗೆ ಕೊಡಿಸ್ತೀನಿ, ಸುಮ್ಮನೆ ಯಾಕೆ ನಿಂದಿರ್ತಪ್ಪ ಬಾ ಅಂದ ಬಳಿಕ ನಾನು ಅಲ್ಲಿಗೆ ಅವನ ಹತ್ರ ಕೆಲ್ಸಕ್ಕೆ ಹೋದ ಬಳಿಕ ಆಮೇಲೆ ನನಗೆ ತಿಳಿಲಕತ್ರಿ ಇದು ಕಳ್ಳ ಸಾಗಾಣಿಕೆ ಅಕ್ಕಿ ಅದ ಅನ್ನೋದು. ಆಮೇಲೆ ನಾನೇನು ಮಾಡಿದ್ರಿ ಅವನಿಗೆ ಇದು ಕಳ್ಳ ಸಾಗಾಣಿಕೆ ಅಕ್ಕಿ ಅದಪ್ಪ ನಾ ವಾಲ್ ಅಲ್ಲಕತ್ರಿ. ವಾಲ್ ನನ್ನ ಅವನು ನಮಗೇನು ಮಾಡ್ಲಕತ್ರಿ, ಇಲ್ಲ ನೀನು ಬಾಡಿಗೆನೇ ಹೆಚ್ಚಿಗೆ ಕೊಡ್ತೀನಿ, ನೀ ಬಿಟ್ಟು ಹೋಗಬೇಡ, ನೀ ಇಲ್ಲೇ ದಂಧ ಮಾಡು ನನಗಲ್ಲಕತ್ರಿ. ಇನ್ನೊಂದು ಗಾಡಿ ಕಮ್ಮಿ ಬೀಳ್ತದೆ, ಇನ್ನೊಂದು ಯಾರ್ದಾರ ಗಾಡಿ ಐತೆ ನೋಡು ಅಂದ್ರಿ ನನಗೆ. ಅಂದ್ರೆ ಇನ್ನೊಂದು ನಮ್ಮ ದೋಸ್ತಂದು ವೈದ್ಯನಾಥ್ ರಾಠೋಡ್ ಅಂತ ಅವನದೊಂದು ಗಾಡಿ ತೊಗೊಂಡ್ರಿ. ಅವನದು ಗಾಡಿ 2 ಗಾಡಿ ಸೇರಿ ಕಳ್ಳ ಸಾಗಾಣಿಕೆ ಅಕ್ಕಿ ಚಾಲೂ ಮಾಡ್ದವ ಅವನೇ ರೀ. ಓನರ್ ಅಕ್ಕಿ ಓನರ್ ಅವನೇ ರೀ, ಗಾಡಿಗೆ ಓನರ್ ನಾವು ರೀ. ಆಮೇಲೆ ಗಾಡಿ ದಿನನಿತ್ಯ ದಂಧ ಚಾಲೂ ಮಾಡಿದ್ರಿ ಅವನು. ದಿನ ಇಲ್ಲಿ ಅಲ್ಲಿ ಯಾವ ಹಳ್ಳಿಯಾಗ ಹೇಳ್ತಾನೆ ಫೋನ್ ಹಚ್ಚಿ ಹೇಳವ್ರಿ ಇಂತಲ್ಲಿ ಐತಪ್ಪ ನನ್ನ ಮಾಲ್ ತೊಗೊಂಡು ಬಾ, ನಮ್ಮ ಇಲ್ಲಿ ಹಳದ ಸಂಘ ತಾಂಡದಾಗ LT4ನಾಗ ಹೊಲ್ದಾಗ ಗೋಡೌನ್ ಅದ, ಅಲ್ಲಿ ತಂದು ಸ್ಟಾಕ್ ಮಾಡಿರಿ. ಒಂದು ನಮ್ಮ ಮಾಲ್ ಅದಕ್ಕೆ ಹೊರಗೆ ಹಿಂದಿಗಡೆ ವ್ಯವಸ್ಥೆ ಬೇರೆ ಮಾಡಿಸ್ತೀನಿ ನಾನು. ನಿಮ್ಮದು ಏನದ ಕೆಲಸ, ದಿನ ಬಾಡಿಗೆ ಕೊಡ್ತೀನಿ, ಡೀಸೆಲ್ ಕೊಡ್ತೀನಿ, ನಿಮ್ಗೆ ಊಟ ಕೊಡ್ತೀನಿ, ಇದು ತಿಂಗಳಿಗೊಂದು ಪೇಮೆಂಟ್ ಮಾಡ್ತೀನಿ, ನಿಮ್ಗೆ ಕಂತು ಹೋಗ್ತದ, ನಿಮ್ಮ ಜೀವನನೂ ನಡೀತದ, ನನ್ನ ಹತ್ರ ಬಂದ್ರೆ ನೀವು ಸಾಗ್ತೀರಿ ನಮ್ಗೆ ಸಾಗ್ತದ. ಆ ಥರ ಹೇಳಿ ನಮಗೇನು ಮಾಡಿದ್ರಿ ಕರ್ಕೊಂಡು ಒಯ್ದು ದಂಧ ಮಾಡಿಸಿ. ಇನ್ನೊಂದು ಆ ಹುಡುಗರಿಗೂ ನಮ್ಮ ವೈದ್ಯನಾಥ್ ರಾಠೋಡ್ ಅಂತ ಏನು ದೋಸ್ತನಲ್ರಿ ಅವನಿಗೂ ಬಾಡಿಗೆ ಕೊಡ್ಬೇಕ್ರಿ 6 ತಿಂಗಳದು, ತಿಂಗಳ 60,000 ಅಂತ ಮಾತು ಮಾಡಿದ್ದು. 6 ತಿಂಗಳು ಬಾಡಿಗೆ ಅವನಿಗೂ ಕೊಟ್ಟಿಲ್ಲ ರೀ, ನಂದು ಬಾಡಿಗೆನೂ ಕೊಟ್ಟಿಲ್ಲ ರೀ. ಅಂದ್ರೆ ಇನ್ನೊಂದು ರೀ, ನಾ ಒಂದು RC ಕಾರ್ ತೊಗೊಂಡಿದ್ರಿ, ಕಾರಿಂದ RC ಕಾರ್ಡಿನ ಕಾಲಾಗ ಅವನ ಹತ್ರ ಹೋದ್ರಿ. ನಾನು ಪೇಮೆಂಟ್ದು ಕೇಳಿದ್ದೆ, ಪೇಮೆಂಟ್ನು ಆಮೇಲೆ ಇದು ಮಾಡ್ಲಿಕ್ಕೆ ಬರ್ತದೆ. ಕಾರಿಂದು ಮೊದಲು ಏನು ಮಾಡಿದ್ರಿ, ಗಾಡಿ ತೊಗೊಂಡಿವಿ ಅಂದ್ರೆ ರೋಡಿಗೆ ಹಾಕೋ ಕಾಲಾಗ ನಾ ಏನು ಮಾಡಿದ್ರಿ, ನನ್ನ ಪೇಪರ್ಸ್ ಕೊಡಪ್ಪ ಅಂತ ನಾನು ಕೇಳಿದ್ರಿ. ಕೇಳಲ್ಲ ಅವನು ಯಾವ ಉದ್ದೇಶ ಇಟ್ಟು ನನ್ನ ಜೋಡಿ ದುಶ್ಮನ್ ಆಗ್ಬೇಕಂತಂದು ನನಗೆ ಗೊತ್ತಿಲ್ಲ ರೀ. ನನ್ನ ಜೋಡಿ ದುಶ್ಮನ್ ಆಗಿ ಅವ ಏನಂದ ನಾ ಕೊಡಲ್ಲಪ್ಪ, ನೀನು ಯಾರು ನನಗೆ ಗೊತ್ತಿಲ್ಲ ಅಂತಂದ್ರಿ. ಅಷ್ಟಕ್ಕೆ ನಾನು ಒಂದು ಜರ ರ್ಯಾಶಾಗಿ ಜರ ಮಾತಾಡೀನಿ ರೀ, ಅಷ್ಟೇ ಖರೆ. ಆಮೇಲೆ ಅವನು ನನಗೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ, ನಿನಗೆ ಹಂಗೆ ಮಾಡ್ತೀನಿ, ಇಲ್ಲಾಂದ್ರೆ ನೀ ಅಕ್ಕಿ ದಂಧ ಮಾಡಲಿಲ್ಲ ಅಂದ್ರೆ ನಿನಗೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ, ಅಲ್ಲಂದ್ರೆ ನೀ ದಂಧ ಮಾಡಿ ಏನಾರ ಬಾಡಿಗೆ ಕೇಳಕ್ಕೆ ಹೋದೆವು ಅಂದ್ರೆ ಗಾಡಿ ಹಿಡಿಸ್ತೀನಿ. ಈ ಥರ ನಮಗೆ ಭಯ ಹಾಕ್ಲಿಕತ್ತಾನ ರೀ. ದಿನನಿತ್ಯ ಅವನು ಅಂಗಡಿ ಮುಂದೆ ನಾವು ಹಾಯ್ದು ಸುಮ್ಮನೆ ನಮ್ಮ ಕೆಲ್ಸಕ್ಕೆ ಹೋದ್ರೂ ನನಗೆ ಹೊಡಿಲಿಕ್ಕೆ ಬಂದಾರಂತ ಹೇಳಿ ನನಗೆ ಅಲ್ಲಿ ಹೊರಗೆ ಹೋಗಿ ಟೇಷನ್ನ ಹುಡ್ಕೊತ ಹೋಗ್ತಾನೆ ರೀ. ನಾವು ಎಂದೂ ಟೇಷನ್ಗೆ ಹೋಗಿಲ್ಲ ರೀ. ಅವ್ನು ಟೇಷನ್ನ ಇವೆಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ನಾ ಹೇಳ್ದಂಗೆ ಕೇಳ್ತಾರೆ. ನೀವು ಎಲ್ಲಿ ಭೀ ಅಕ್ಕಿ ತುಂಬ್ರಿ, ಏನು ಭೀ ಮಾಡಿರಿ, ನನ್ನ ಹೆಸರು ಹೇಳ್ರಿ, ನೀವು ಬರೀ ನಾರಾಯಣ ನಾಯ್ಕ ಅಂದ್ರೆ ಎಲ್ಲಿ ಭೀ ಬಿಡ್ತಾರೆ. ಈ ಥರ ನಮಗೆ ಇದು ಹೇಳ್ತಾನೆ ರೀ. ನಾವು ದಂಧ ಮಾಡ್ದೇವ್ರಿ, ನಮಗೆ ಸರಿ ಅನ್ಸ್ಲಾಗನ ನಾವು ಅಲ್ಲಂದು ಬಿಟ್ಟೇವ್ರಿ. ಅವ ಏನಂತಾನೆ ನೀವು ಬಿಟ್ಟಿರಿ ಅಂದ್ರೆ ನಿಮಗೆ ನಾ ಅಲ್ಟ್ರಾಸಿಟಿ ಕೇಸ್ ಹಾಕ್ತೇವೆ, ನನಗೆ ಬೇರೆ ಜಾತಿ ಅಂತ ಬೈದಿದೆ ಅಂತ ಹೇಳಿ ನನಗೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತಂದ್ರೆ. ಇನ್ನೊಂದು ಹುಡುಗ ಅವ ಬಾಡಿಗೆ ಕೇಳಕ್ಕೆ ಹೋಗೋಣ, ನನ್ನಿಂದ ಅವನು ಹೊಡಿಲಿಕ್ಕೆ ಬಂದಾನ. 6 ಮಂದಿ ಬಂದಾರ, ಯಾರು ಇಲ್ಲದು ಇಲ್ಲಾರ್ದು ಎಲ್ಲರ ಹೆಸರು ಹಾಕ್ತಾನೆ ರೀ. ಹಾಕಿ ಏನು ಮಾಡಿ ಅವನ ಅಂಗಡಿಗೆ 6 ಮಂದಿ ನಾವು ಬಡಿಗೆ ಕೊಳ್ಳಿ ಏನೇನೋ ತೊಗೊಂಡು ಹೋಗಿದ್ದೇವೆ ಅಂತೇಳಿ ಪ್ರೆಸ್ದವ್ರ ಮುಂದೆ ಮೀಡಿಯಾದವ್ರ ಬಳಿ ಹೋಗಿ ನಮ್ಮದು ಎಲ್ಲ ಹೆಸರು ಕೊಟ್ಟಾನೆ ರೀ ಒಟ್ಟರದು. ನಾವು ಅಂದ್ರೆ ಇಲ್ಲಿ ಹೊರ್ತಿ PSI ಆಮೇಲೆ ಅವರು ಸಿಬ್ಬಂದಿಯವರು ನಮಗೇನಂದ್ರಿ, ದಿನನಿತ್ಯ ಯಾಕೆ ಜಗಳಾಡ್ತೀರಪ್ಪ, 10 ಗಂಟೆಲ್ಲೇ ಹೊರಗಿರ್ತೀರ ಅಂತ ಇಲ್ಲೇ ದೈವದವರು ಎಲ್ಲ ಕೂಡಿ ಬಗೆಹರಿಸಿದ್ರು. ಬಗೆಹರಿಸೋಣ ಅವ ಇಲ್ಲಿ ಹ್ಞೂ ಅಂದು ಎಲ್ಲನೂ ಕ್ಲೋಸ್ ಆದ ಬಳಿಕ ಇವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಆಮೇಲೆ ಲಾಸ್ಟಿಗೆ
ಬರೋದು ಎಲ್ಲ ಕೊಟ್ಟು ಬಳಕ್ರಿ ಅವನದು ಕೈ ಬರೆದು ಕೊಟ್ಟಾನ್ರಿ ಅವನು. ನಮಗೆ ಇಲ್ಲಿಗೆ ಎಲ್ಲ ಕ್ಲೋಸ್ ಆಗ್ಯದ. ನಮಗೂ ಇವ್ರದ್ದು ಏನು ಯಾವರಿಲ್ಲ. ಇಷ್ಟಕ್ಕೆ 20ನೇ ತಾರೀಕಿಗೆ ಅದಿಟ್ಟು ಇದು ಕೂಡ ಮಾಡಿದ್ರೆ ಫುಲ್ಲ ಆಗ್ತದ. ಅವ್ರು ಆರ್ ಸಿ ಕಾರ್ಡ್ ಕೊಡ್ತೀನಿ ಅಂತ ಹೇಳಿ ನಮಗೆ ಫುಲ್ಲ ಆಗ್ತದ ಅಂತ ಹೇಳಿ ಹೊರಗೆ ಬಿಜಾಪುರಕ್ಕೆ ಹೋಗಿ ಅಂದೇ ಮರುದಿವ್ಸ ವಕೀಲ್ ಇಟ್ಟು ಅವ ನಮ್ಮ ಮ್ಯಾಗ ಕೇಸ್ ಮಾಡ್ಲಿಕ್ಕೆ ಇದು ಮಾಡಿದ್ರಿ. ಮಾಡಿದ ಬಳಿಕ ನಾವು ಏನಂದೇವ್ರಿ, ನಾವು ಇಲ್ಲೇ ಬಗೆಹರಿದ, ನಾವು ಯಾಕೆ ಮುಂದಕ್ಕೆ ಹೋಗ್ಬೇಕು, ನಮ್ದು ಏನದ ಡೇಟಿನ ಪ್ರಕಾರ ಕೊಡ್ತಾರೆ. ದೈವದವ್ರು ಹೇಳ್ಯಾರಂದ್ರೆ ನಮಗೇನು ಜೀವ ಹೊಡಿತಾರೆ. ದೈವದವ್ರು ಎಲ್ಲರಿಗೂ ಅವರಿಗೂ ಅಷ್ಟೇ ನಮಗೂ ಅಷ್ಟೇ ಅಂತ ನಾವು ಇದು ಮಾಡಿದೆವು. ಮಾಡಿದ ಬಳಿಕ ನಾವು ಊರಾಗೆ ಕೂತೇವ್ರಿ. ಅವ ಅದ್ರಾಗ ಡಿಪಾರ್ಟ್ಮೆಂಟ್ದಾಗ ಅಲ್ಲಿ ಇಲ್ಲಿ ಓಡಾಡ್ಕೋತ ಅವ ಜರ ಹುಷಾರೇನ್ರಿ. ನಾವು ಎಂದು ಹೊಲ ಬಿಟ್ಟು ಬಂದವ್ರಲ್ರಿ. ಅದೇ ಗಾಡಿ ದಂಧ ಮಾಡಿ ಏನ್ರಿ ಬಿಸ್ನೆಸ್ ಮಾಡ್ಬೇಕಂತ ಬರೋದ್ರಾಗ ಇಂಥವು ಗಂಟು ಬಿದ್ದ. ನಮ್ಮನ್ನು ಹಿಂಗೆ ಮಾಡಿದ ಬಳಿಕ ಅವ ಬಿಜಾಪುರಕ್ಕೆ ಹೋಗಿ ಕೇಸ್ ಮಾಡಿ ವಕೀಲ್ ಇಟ್ಟು ಬಳಿಕ TV9 ಬಂದ ಬಳಿಕ ಪ್ರೆಸ್ದವ್ರ ಬಳಿ ನಮ್ಮ ವಿಡಿಯೋ ಬಂದ ಬಳಿಕ ನಾವೇನು ಮಾಡಿದೆವು, ಯಪ್ಪ ನಮ್ಮ ಇಲ್ಲೇ ಬಗೆಹರ್ದ ನಾವು ಕೂತಿದ್ದೆವು. ಇದು ಬಿಜಾಪುರಕ್ಕೆ ಇದರ ಪ್ರೆಸ್ನಾಗ ಇಂದ ಬರ್ಲತ್ತು. ನಮ್ಮ ದೋಸ್ತರು ಅಂದರು, ನೀನೇನು ಮಾಡಿದಪ್ಪ, ನೀ ದಂಧ ಮಾಡವಲ್ಲ, ಏನೂ ಇಲ್ಲ, ನಿನ್ನ ಮ್ಯಾಗ ಆರೋಪ ಬಂದದ ಅಂತ ಕೇಳಿದ್ರು. ದಂಧ ಮಾಡವ ನಿನ್ನ ಮ್ಯಾಗ ಆರೋಪ ಬಂದದ ಅಂದರು. ಹೌದ್ರಿ ಅಣ್ಣ, ನನಗೆ ಏನೂ ಬರ್ತಿಲ್ಲ, ನಾ ಇದ್ದವ ಮನ್ಯಾಗ ರೀ, ನನಗೆ ಇಲ್ಲೇ ಬಗೆಹರ್ದತ್ ನಾವು ಕೂತಿದ್ದೇವೆ ರೀ. ಅವ್ನು ಹೋಗಿ ಪ್ರೆಸ್ದವ್ರ ಬಳಿ ನಮ್ಮ ಸುಮ್ಮನೆ ಆರೋಪ ಮಾಡಿ ಇಷ್ಟೆಲ್ಲ ನಮ್ಮ ಮ್ಯಾಗೆ ಜೀವ ಬೆದರಿಕೆ ಹಾಕಿ ನಾವು ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂದ್ರೂ ನಾವು ಸುಮ್ಮ ಕೂತಿದ್ದೇವೆ ರೀ. ಕೂತ್ರು ಅವನೇ ನಮ್ಮ ಮ್ಯಾಗ ಕೇಸ್ ಹಾಕಿ ನಮ್ಗೆ 6 ಮಂದಿ ಹೊಡಿಲಿಕ್ಕೆ ಬಂದಾರ ಅಂತೇಳಿ ಪ್ರೆಸ್ದವ್ರ ಮುಂದೆ ಹೇಳ್ತಾನೆ ರೀ. ಬಡ್ಗಿ ತೊಗೊಂಬಂದಾರ, ಕೊಡ್ಲಿ ತೊಗೊಂಬಂದಾರಂತ. ಅವ್ನ ಅಂಗಡಿಯಾಗ CC ಕ್ಯಾಮ್ರಾ TV ಅದಾವ್ರಿ. ಅವ್ರ ಸೈಡ್ ಪತ್ತಾರ ಅಂಗಡಿ ಅದಾವೆ, ಅಲ್ಲಿನೂ CC ಕ್ಯಾಮ್ರಾ ಅದಾವೆ ರೀ. ನಾವು ಏನಾರೇ ಹೊಡಿಲಿಕ್ಕೆ ನಮ್ದು ಏನರೇ ನಾವು ಬಡಿಗೆ ಕೊಳ್ಳಿ ಇಂಥದ್ದು ಏನರೇ ರಾಡ್ ತಂದಾರ ಅಂತ ಹೇಳ್ತಾನೆ ರೀ. ನಾವು ಯಾರೇ ಈಗ ನಮ್ಮಲ್ಲಿ ವೈದ್ಯನಾಥ್ ರಾಠೋಡಲ್ಲಿ, ನಮ್ಮ ತಮ್ಮಲ್ಲಿ, ನಮ್ಮ ಮಾವರಲ್ಲಿ ಯಾರೇ ಬಂದ್ರೂ ಅಲ್ಲಿ ಅವ್ರು ವಿಡಿಯೋದಾಗ ಇರ್ಬೋದಲ್ಲ ರೀ, ಅವ್ನ ಫುಟೇಜ್ ತೆಗಿಸ್ರಿ. ಅದ್ರಾಗ ಏನರ ಸಿಕ್ಕರೆ ನಾವು ಶರಣ ಆತೇವೆ ರೀ. ಇಲ್ಲಾಂದ್ರೆ ಈಗ ಅದ್ರಾಗ ನಮ್ಮದ್ರಾಗ ಹೋದವ್ ನಾವು ಒಬ್ಬನೇ ರೀ ಕೇಳಕ್ಕಲ್ಲಿ, ನನ್ನದು RC ಕಾರ್ಡ್ ಕೊಡಪ್ಪ, ಈಗ ನನಗೆ ಸದ್ಯ ಗಾಡಿ ಬೇಕಾಗ್ಯದ, ನನ್ನ ಗಾಡಿ ಎಲ್ಲರೂ ಹೋದ್ರೆ ಈಗ ಮಾರ್ಚನ ನನ್ನ ಗಾಡಿಗೆ ಪ್ರಾಬ್ಲಮ್ ಮಾಡ್ತಾರೆ, ಯಾರೇ ಡಿಪಾರ್ಟ್ಮೆಂಟ್ ಇದ್ದೀವಿ, ಯಾರೇ ಹೇಳಿ ಕಾಗದ ಪತ್ರ ಎಲ್ಲ ಅಂದ್ರೆ ಏನು ಕೊಡ್ಲಿ ನಾನು, ಅದಕ್ಕೆಲ್ಲ ಅಂಗಡಿ ಹೋಗೋಣ ಈ ಥರ ಆರೋಪ ಮಾಡ್ಲಿಕತ್ತಾನೆ ರೀ ನನ್ನ ಮ್ಯಾಲೆ. ಅದು PSI DSP ಸಾಹೇಬರು CPI ಸಾಹೇಬರು ಮನವಿ ಮಾಡ್ಕೊತೀನಿ ನಾನು ಕೈ ಮುಗಿದು, ನನಗೆ ನ್ಯಾಯ ಕೊಡಿಸ್ರಿ, ಅವನಿಂದ ನನಗೆ ಮುಕ್ತಿ ಕೊಡಿಸ್ರಿ. ಯಾಕಂದ್ರೆ ಅವ ನನ್ನ ದಿನ ಹರಿಸ್ಮೆಂಟ್ ಮಾಡ್ಲತ್ತಾನೆ ರೀ. ದಿನನಿತ್ಯ ನಾವು ಅಂಗಡಿ ಮುಂದೆ ಆಯ್ದ್ರು ಹೊಳ್ಳಿಲಿಕ್ಕೆ ಬಂದಾರ ಅಂತೇಳಿ ನಮಗೆ ದಿನ ಹರಿಸ್ಮೆಂಟ್ ಮಾಡ್ತಾರೆ. ನಮಗೆ ದೊರೆ ದುಡಿಲಾರೆ ಸಾಗೋದಿಲ್ಲ ಸರ. ಈ ಥರ ನಮಗೆ ಟಾರ್ಚರ್ ಕೊಡ್ಲಾಗತ್ತಾನೆ ರೀ. ಅದಕ್ಕೆ ದಯವಿಟ್ಟು ನೀವು ನನಗೆ ನ್ಯಾಯ ಕೊಡಿಸ್ರಿ. ಸರ್ ಅಭಿಷೇಕ್ ದೊಂದು ಚವಾಣ್ ಅಂತ ಸರ್ ನನ್ನ ಹೆಸರು ಸರ್. ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ನಾವು ಕೆಲಸ ಮಾಡ್ತೀವಿ ಸರ್. ಗಾಡಿ ಡ್ರೈವರ್ ಇತ್ತು ರೀ. ನಮ್ಮ ಮಾವನ ಗಾಡಿ ಅದ ರೀ, ಅದು ನಾನು ಗಾಡಿ ಹೊಡಿತಿದ್ದೆ ರೀ. ಅದು ಅಲ್ಲಿ ಅಂಗಡಿ ಹೋಗಿದೆ ಸರ್, ನಾರಾಯಣ ಮೋಟ್ರ್ ಅಂಗಡಿ, ಎಲೆಕ್ಟ್ರಿಕಲ್ ಅಂಗಡಿ ಸರ್. ಅಲ್ಲಿ ಅಂಗಡಿ ಹೋದೆ ಸರ್. ನೀ ಏನು ಮಾಡ್ತಿದ್ದು ಕೇಳಿದೆ ಸರ್. ನನಗೆ ನೀನು ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಹಚ್ತೀನಿ ಸರ್. ಏನಂತ ಕೇಳಿದೆ ಸರ್, ನಾನು ನೀವು ಕೆಲಸ ಹಚ್ತೀನಿ, ಕೆಲಸ ಮಾಡಬೇಕು. ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಕೆಲಸ, ನೀವು ಅಲ್ಲಿ ನಮ್ಮ ಮಾಲ್ ಹೇಳ್ತೀನಿ, ಅಲ್ಲಿ ಹೋಗಿ ಅವ್ನು ಹಳ್ಳಿ ಇರ್ತದೆ ಸರ್. ಹಳ್ಳಿ ಒಳಗೆ ಹೋಗಿ ಸಂದ್ರೆ ನೀವು ಮಾಲ್ ತರಬೇಕು. ಅಲ್ಲಿ ಗೋಡೌನ್ ಅದ, ಅಲ್ಲಿ ಗೋಡೌನ್ ಹೋಗಿ ಖಾಲಿ ಮಾಡಬೇಕು ಸರ್ ತಿಳಿದ ಸರ್. ಅದು ಆಗ್ರು ಅಂದ್ರೆ ಹಡಲ್ಸಂಗ್ 18 ನಂಬರ್ 4 ಸರ್. ಆ ಹೊರಗೆ ಗೋಡೌನ್ ಸರ್. ಆ ಗೋಡೌನ್ದಾಗ ಖಾಲಿ ಮಾಡ್ಬಾರ್ದು ಹೇಳ್ತೀವಿ ಸರ್. ಏನು ಮಾಲ್ ತರ್ತಿದ್ರಿ ನೀವು ಸರ್? ಅಕ್ಕಿ ತರ್ತೀವಿ ಸರ್. ಯಾವ ಅಕ್ಕಿ? ರೇಷನ್ ಅಕ್ಕಿ ಸರ್. ಅವಂದು ಇದ್ರ ಬಿಟ್ಟು ಮತ್ತೇನು ದಂಧ ಅದ ಒಂದು ಸರ್? ಮೋಟ್ರ್ ಅಂಗಡಿ ಸರ್, ಎಲೆಕ್ಟ್ರಿಕಲ್ ಸರ್. ವ್ಯಾಪಾರ ಆತೇನದು ಸರ್? ವ್ಯಾಪಾರ ಅಂತೂ ಆಗಲ್ಲ ಸರ್. ಬರೀ ಹೆಸರಿಗೆ ಮಾತ್ರ ಮೋಟ್ರ್ ಅಂಗಡಿ ಸರ್. ಮಾಡೋದು ಕೆಲಸ ಮಾತ್ರ 2 ನಂಬರ್ ಸರ್. ಏನು 2 ನಂಬರ್ ಏನು? ಬರೀ ಸರ್ ಅಕ್ಕಿ ಸಾಗಾಟ ಒಟ್ಟು ಇವೆಲ್ಲ 2 ನಂಬರ್ ಸರ್. 2 ನಂಬರ್ ಯಾವ ದಂಧ ಇದೆ ಸರ್, ಅವೆಲ್ಲ ಅಕ್ಕಿ ಸಾಗಾಟ ಅಷ್ಟೇ ಮಾಡ್ತೀವಿ ಸರ್ ಅವನು. ಈಗ ನಿಮಗೇನು ಮಾಡ್ಯಾನ ಸರ್? ನಮಗೆ ಎಲ್ಲ ಲಾಸ್ ಮಾಡ್ಯಾನ ಸರ್. ನಮಗೆಲ್ಲ ರೈತರು ಸರ್, ರೈತರ ಮಕ್ಕಳು ಸರ್. ನಮಗೆಲ್ಲ ಲಾಸಲ್ಲಿ ಎಲ್ಲ ಹೊಲದಲ್ಲಿ ಮನೆಯಲ್ಲಿ ಯಾರೂ ನಂಬಲ್ಲ ಮಾಡ್ಯಾನ ಸರ್ ಅವನು. ಏನಾಗ್ಯದ? ನಿಮಗೆ ಏನು ಕೊಡಬೇಕು? ಬಾಡಿ ಕುಡಿದಿಲ್ಲ ಸರ್. ಏನು ಕುಡಿದು ಸರ್? ನಿಮ್ಗೆ ತಿಂಗಳ 60,000 ಬಾಡಿ ಕೊಡ್ತೀನಿ. ಬಾಡಿಗೆ ಸರ್ ತಿಂಗಳ ರೀ ಒಂದು ಬಾಡಿ ಕೊಟ್ಟಿಲ್ಲ ಸರ್. ಏನು ಕೊಟ್ಟಿಲ್ಲ ಸರ್? ಎಷ್ಟು ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಸರ್? 6 ತಿಂಗಳ ಸರ್ ಬಾಡಿ ಕೊಟ್ಟಿಲ್ಲ ಸರ್. ನಿಮ್ಗೆ ಅವನಿಗೆ ಬಾಡಿಗೆ ಸಲ ಜಗಳ ಬಂದ? ಹಾಂ, ಬಾಡಿಗೆಲ್ಲ ಜಗಳ ಬಂದ ಸರ್. ಈಗ ಏನತ್ತಾನ ಸರ್? ಬಾಡಿ ಕೊಡೋಣ, ನಿಮ್ಮ ಬಾಡಿ ಕೊಡಲ್ಲ, ಏನು ಮಾಡಲ್ಲ, ಏನು ಮಾಡ್ಕೋತೀನಿ ಮಾಡ್ಕೋತಾನೆ ಸರ್. ಆ ಗೋಡೌನ್ ಮತ್ತು ಆ ಅಕ್ಕಿ ಗೋಡೌನ್ ಸರ್ ಏನಂದ್ರೆ ಸರ್ ಅವನು ಬೆದರಿಕೆನೇ ಹಾಕಿದೆ ಸರ್. ನೀವು ಅಕ್ಕಿ ಗೋಡೌನ್ ಏನಾದರೂ ಇದ್ದರೆ ಇದು ಯಾರ ಮುಂದಾದರೂ ಏನಾರ ಹೇಳ್ದಂದ್ರೆ ನಿಮ್ಮ ಮ್ಯಾಗ ಮತ್ತು ಪರ್ಸು ಒಡೆಯೋರ ಮ್ಯಾಗ ಅಟ್ರಾಸಿಟಿ ಕೇಸ್ ಆಗ್ತಂತ ಹೇಳಿದ್ರು ಸರ್. ಈಗೇನು ಕೇಸ್ ಮಾಡ್ಯಾನೇನು? ಹಾಂ ಸರ್, ಕೇಸ್ ಮಾಡಿದ್ದಾನೆ ಸರ್. ಏನತ್ ಮಾಡ್ಯಾನ ಸರ್? ಇವ್ರು ಎಲ್ಲ ನಮ್ಮ ಹುಡುಗರು ಇದ್ರು ಸರ್. ಹೊಡಿತಾನ ಮತ್ತು ಅಂಗಡಿ ಮುಂದೆ ಬಂದು ಸರ್ ಹೊಡಿತಾನ, ಕಡಿತಾನ ಸರ್. ಅಂಗಡಿ ಹೊರಗೆ ಹೇಳೋದು ಮತ್ತು ಸರ್ ಹೊಡಿತೀವಂತ ಹೇಳಿದಾರೆ, ಕೇಸ್ ಮಾಡಿದಾನೆ ಸರ್. ಈಗ ನೀವೇನು ಹೇಳೋಕೆ ಬಯಸ್ತೀರಿ ಈಗ ಸರ್? ಅವನು ಏನಾದರೂ ಇದ್ರೆ ಸರ್, ಅವನು CC ಕ್ಯಾಮ್ರಾ ಇದೆ ಸರ್. ಅವನ ಅಂಗಡಿಯಲ್ಲಿ CC ಕ್ಯಾಮ್ರಾ ಇದೆ. ನಾವೇನಾದರೂ ಅವ್ನಿಗೆ ಹೋಗಿ ಹೊಡೆದಿದ್ದೇವಂದ್ರೆ ಸರ್, ಹೊಡೆದಿದ್ದೇವಂದ್ರೆ ಆ CC ಕ್ಯಾಮ್ರಾ ಫುಟೇಜ್ ತೆಗಿಸ್ತೀವಿ ಸರ್. ಅವು ಏನು ನಮ್ಮ ಶಿಕ್ಷೆ ಅನುಭವಿಸ್ತಿರೋ ನಾವು ಅನುಭವಿಸ್ತೀವಿ ಸರ್. ನೀವು ಕೌಂಟರ್ ಕೇಸ್ ಮಾಡ್ತೀರಿ? ನೀವು ಕೌಂಟರ್ ಕೇಸ್ ಮಾಡ್ತೀರಿ? ಕೇಸ್ ಮಾಡ್ತೀವಿ ಸರ್.
ಅವನು ಏನಾದರೂ ತಪ್ಪಲ್ಲಿ ನಮ್ಮ ತಪ್ಪಿತ್ತ ನಾವು ಶರಣ ಆಗ್ತೀವಿ ಸರ್. ಅಕಸ್ಮಾತ್ ನಾವು ಏನೋ ನಮ್ಮ ಎಷ್ಟು ಮಂದಿ 6 ಮಂದಿ ಸರ್, ಪರಶುರಾಮ ಮತ್ತು ರೇವಣ ಸಿದ್ಧ, ಅಭಿಷೇಕ, ವೈದ್ಯನಾಥ, ತುಕಾರಾಮ, ಇವ್ರು ಪದ್ಮೋಗಿ, ಇವ್ರು 6 ಮ್ಯಾಗ ಕೇಸ್ ಹಾಕಿದ್ದಾನೆ ಸರ್. ಇವ್ರು 6 ಮ್ಯಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸರ್, ಅವ್ರು ಏನು ಐತೆ ತಿಳ್ಕೊಳ್ಳಿ ಸರ್, ನಾವು ಹೋಗಿ ಶರಣ ಆಗ್ತೀವಿ ಸರ್. ನಮಗೆ ಏನು ಕೇಸ್ ಇಲ್ಲ ಅಂದ್ರೆ ಸರ್ ನಾವು ಶರಣ ಆಗಲ್ಲ ಸರ್, ಇಲ್ಲ ಕೇಸ್ ಹಾಕ್ತೀವಿ ಸರ್ ನಾವು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾ ತೀರಾ ನ್ಯೂಸ್.